ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಅರಿವು ಮೂಡಿಸುವ ಸಲುವಾಗಿ ಸಾಕಷ್ಟು ಮಾಹಿತಿಗಳನ್ನು ಸಾರ್ವಜನಿಕರ ಒಳಿತಿಗಾಗಿ ಹಂಚ್ತಾ ಬರ್ತಾ ಇದ್ದೇನೆ. ಇವತ್ತು ಈ ಒಂದು ನೀತಿಗೆಟ್ಟ ಸ್ತ್ರೀಪರ ಕಾನೂನುಗಳು ಅಂದರೆ ನೀತಿಯೇ ಇಲ್ಲದ, ನ್ಯಾಯವಿಲ್ಲದ, ಧರ್ಮವಿಲ್ಲದ, ಸಮಾನತೆ ಇಲ್ಲದ ಸ್ತ್ರೀಪರದ ಕಾನೂನುಗಳು, ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಮಾತನಾಡಬೇಕು. ಈ ಹೊಸ ಕಾನೂನುಗಳು ಈ ಒಂದು ಸಮಾಜ ಸುಧಾರಣೆಗಾಗಿ ಬರ್ತಾ ಇದ್ದಾವ ಅಥವಾ ಈ ಸಮಾಜವನ್ನು ಹೊಡೆಯುವಲ್ಲಿ, ಅಂದರೆ ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ, ಸೌಹಾರ್ದತೆ, ಪರಸ್ಪರ ಪುರುಷ ಸ್ತ್ರೀಯರ ನಡುವೆ ಇರಬೇಕಾದಂಥ ಒಂದು ಅವಿನಾಭಾವ ಸಂಬಂಧಗಳು, ಸ್ನೇಹ, ವಿಶ್ವಾಸಗಳು, ನಂಬಿಕೆಗಳು, ಇವುಗಳನ್ನು ಒಡೆಯಲಿಕ್ಕಾಗಿ ಈ ಒಂದು ಕಾನೂನುಗಳು ಬರ್ತಾ ಇದೆಯಾ ಅಥವಾ ಇದಕ್ಕಿನ್ನೇನಾದ್ರೂ ಬೇರೆ ಒಂದು ಉನ್ನತ ಮಟ್ಟದಲ್ಲಿ ಸದ್ದಿಲ್ಲದಂತೆ ಪಿತೂರಿಗಳು ನಡೆದು, ಸಂಚುಗಳು ನಡೆದು, ಕಾನೂನಿನ ಅಡಿಯಲ್ಲಿ ಇಂತಹ ಕಾನೂನುಗಳನ್ನು ತಂದು ನಮ್ಮ ದೇಶದ ಒಂದು ಸಂಸ್ಕೃತಿ, ಧರ್ಮಕ್ಕೆ ಚ್ಯುತಿ ತರ್ತಾ ಇದ್ದಾರಾ ಅನ್ನೋದು ನನಗೆ ಅನಿಸ್ತಾ ಇದೆ. ಈ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಹೊಸ ಕಾನೂನುಗಳು ಈಗಾಗಲೇ ನಾನು ಹೇಳಿದ್ದೇನೆ, BNS, BSA ಆ್ಯಂಡ್ BNSS ಹೊಸ ಕಾನೂನಿನ ಅಡಿಯಲ್ಲಿ ಈ ಒಂದು ಸೆಕ್ಷನ್ 69 BNS 69 ಸೆಕ್ಷನ್ ಅಂಡರಲ್ಲಿ ಏನು ಹೇಳಲಾಗಿದೆ, ಇದು ಏನನ್ನ ಸಮಾಜಕ್ಕೆ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನನ್ನದೇ ಆದಂಥ ಒಂದು ವಿಮರ್ಶೆಯನ್ನು ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಕಾನೂನು ಒಂದು ಕಡೆ ಹೇಳುತ್ತೆ ಇದು ಸ್ತ್ರೀ ಪರ, ಪುರುಷರ ಪರ ಅಲ್ಲ, ನ್ಯಾಯದ ಪರ ಅಂತ. ಯಾಕಂದರೆ ನ್ಯಾಯಾಲಯ ನ್ಯಾಯದ ಪರ ಇರಬೇಕು ಮತ್ತು ಲಿಂಗ ಸಮಾನತೆಯನ್ನು ಕೊಡಬೇಕು ಅಂತಲೂ ಕೂಡ ಹೇಳುತ್ತೆ. ಆದರೆ ಲಿಂಗ ಸಮಾನತೆ ಬೇಕು ಅಂತ ಹೇಳೋ ಒಂದು ಕಡೆ ಜಾಂಡ ಊರ್ತಾ ಇದ್ರೆ ಅಥವಾ ಮಾತಾಡ್ತಾ ಇದ್ರೆ, ಸ್ಲೋಗನ್ಗಳನ್ನು ಕೂಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಸಮಾನತೆ ಬೇಕು ಅಂತ ಹೇಳೋದ್ರ ಜೊತೆಗೆ ಮೇಂಟೆನೆನ್ಸು ಬೇಕು, ಕೇಸ್ಗಳನ್ನೂ ದಾಖಲು ಮಾಡ್ತೀವಿ, ಸಂಸಾರನೂ ಮಾಡೋದಿಲ್ಲ, ಮತ್ತು ಸುಳ್ಳು ಕೇಸುಗಳನ್ನ ದಾಖಲು ಮಾಡಿಬಿಡ್ತೀವಿ. ಈ ಒಂದು ಪ್ರಿವಿಲೇಜಸ್ಗಳನ್ನು ದುರ್ಬಳಕೆಗಳನ್ನ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ಆಗ್ತಾ ಇದೆ. ಸೊ ಹೀಗೆ ಸ್ತ್ರೀಯರಿಗೆ ಶೋಷಣೆ ಆಗಬಾರದು ಅಂತ ಹೇಳಿ ಅವರಿಗೆ ಒಂದು ನ್ಯಾಯವನ್ನು, ರಕ್ಷಣೆಯನ್ನು ಕೊಡಲಿಕ್ಕಾಗಿ ಕೆಲವೊಂದು ಕಾನೂನುಗಳನ್ನು ತಂದರೆ, ಈಗ ಅದು ಉಲ್ಟಾಗಿ ಪುರುಷರ ಶೋಷಣೆಯನ್ನು ಮಾಡುವ ಹಂತಕ್ಕೆ ಹೋಗ್ತಾ ಇದೆ. ಸ್ತ್ರೀ ಸ್ವಾತಂತ್ರ್ಯ ಎಂಬುದು ಸ್ವೇಚ್ಛಾಚಾರಕ್ಕೆ ತಿರುಗುವ ಮಟ್ಟಕ್ಕೆ, ಅಥವಾ ಸ್ತ್ರೀ ಇಷ್ಟಪಟ್ಟಿದ್ದೇ ಆದಲ್ಲಿ ಏನನ್ನು ಬೇಕಾದರೂ ಮಾಡಬಹುದು ಎಂಬುವಂತಹ ಮಟ್ಟಕ್ಕೆ ಕಾನೂನುಗಳನ್ನು ತಂದುಬಿಟ್ರೆ, ಲಿಂಗ ತಾರತಮ್ಯವನ್ನು ಮಾಡಿಬಿಟ್ರೆ ಖಂಡಿತವಾಗಿಯೂ ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಇದು ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ ಹಾಗೂ ಕಂಟಕ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಏನದು ಅಂತ ಕೂಡ ನಾನು ಇಲ್ಲಿ ಹೇಳಿಬಿಡ್ತೇನೆ. ನೋಡಿ, ಈ ಒಂದು ಸ್ತ್ರೀ ಅನ್ನೋದನ್ನು ನಾವು ತುಂಬ ಒಂದು ಗೌರವಯುತವಾಗಿ, ಪೂಜನೀಯವಾಗಿ ನಮ್ಮ ದೇಶದಲ್ಲಿ ಕಾಣಲಾಗ್ತಾ ಇದೆ. ಎಲ್ಲಿ ಒಂದು ಸ್ತ್ರೀಯರಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳಿ ಮಾತುಂಟು ನಮ್ಮಲ್ಲಿ. ಸೊ ನಾವು ಕುಡಿಯೋ ನೀರಿಗೂ, ದೇಶಕ್ಕೂ, ಎಲ್ಲದಕ್ಕೂ ಕೂಡ ನಾವು ಹೆಣ್ಣಿನ ಒಂದು ಹೆಸರುಗಳನ್ನು ಇಡ್ತೇವೆ, ಮಾತೆ ಅಂತ ಹೇಳಿ ಕರಿತೇವೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸನ್ನಿವೇಶಗಳು ನಮ್ಮ ದೇಶದಲ್ಲಿ, ಸಂಪ್ರದಾಯದಲ್ಲಿ ಹೊಕ್ಕಾಗಿ ಬಂದಿದೆ. ಆದರೆ ಈಗ ಏನಾಗ್ತಾ ಇದೆ, ಹೆಣ್ಣು ಒಂದು ನಿಯಮಿತವಾಗಿ ಇರಬೇಕು, ಒಂದು ಚೌಕಟ್ಟಿನಲ್ಲಿ ಇರಬೇಕು, ಅದಿದ್ರೇ ಚೆಂದ ಅಂತ ಹೇಳಿ ನಮ್ಮ ಶಾಸ್ತ್ರಗಳಲ್ಲಿ, ರೂಢಿ ಸಂಪ್ರದಾಯಗಳಲ್ಲಿ, ಹಳೆ ರೀತಿ ಪದ್ಧತಿಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಆದರೆ ಇವತ್ತು ಅದು ಸ್ವಾತಂತ್ರ್ಯ ಅನ್ನುವ ಹೆಸರಿನಲ್ಲಿ ಸ್ವೇಚ್ಛಾಚಾರಕ್ಕೆ ತಿರುಗಿಕೊಳ್ತಾ ಇದೆ ಅನ್ನೋದು ನನ್ನ ಕಾಳಜಿ ಆಗಿದೆ. ಸಾಮಾಜಿಕ ಕಳಕಳಿ ಹಾಗೂ ಕಾಳಜಿ ಕೂಡ ಆಗಿದೆ. ಇಲ್ಲಿ ನೋಡಿ, ಈ ಸೆಕ್ಷನ್ ಅಂಡರಲ್ಲಿ ಹೇಳ್ತಾರೆ, ಒಂದು ಹೆಣ್ಣು ಗಂಡಿನ ಜೊತೆ ಮದುವೆಗಿನ್ನ ಮುನ್ನ ಸೇರುವುದು ತಪ್ಪು ಅಲ್ವಾ? ಆದರೆ ಹೆಣ್ಣು ಇಷ್ಟಪಟ್ಟಿದ್ದೇ ಆದಲ್ಲಿ ಕನ್ಸೆಂಟು, ಒಪ್ಪಿಗೆಯಿಂದ ಗಂಡಿನ ಜೊತೆ ಸೇರಿಬಿಟ್ರೆ ಅದು ತಪ್ಪಲ್ಲ. ಮತ್ತು ಒಂದು ಹೆಣ್ಣು ಕೆಲಸಕ್ಕೋಸ್ಕರ ಕೆಲಸ ಕೊಟ್ಟಿರ್ತಕ್ಕಂಥ ಬಾಸ್ಗಳ ಜೊತೆ, ಅಂದರೆ ಮಾಲೀಕರ ಜೊತೆ ಅವರು ಸೆಕ್ಸ್ಗಳನ್ನು ಮಾಡಿಬಿಟ್ರೆ, ಅಂದರೆ ಲೈಂಗಿಕತೆಯಲ್ಲಿ ತೊಡಗಿಕೊಂಡ್ರೆ ಅದು ತಪ್ಪಲ್ಲ. ಮತ್ತು ಒಂದು ಹೆಣ್ಣು ಪ್ರಮೋಷನ್ ಬೇಕು ಅಂತ ಹೇಳಿ, ಕೆಲಸದಲ್ಲಿ ಬಡ್ತಿ ಬೇಕು ಅಂತ ಹೇಳಿ ಅವರು ಸೆಕ್ಸನ್ನು ಬಾಸ್ ಜೊತೆ ಮಾಡಿಬಿಟ್ರೆ ಅದು ತಪ್ಪಲ್ಲ. ಒಪ್ಪಿಗೆಯಿಂದ ಮಾಡಿಬಿಟ್ರೆ ಅದು ತಪ್ಪಲ್ಲ. ಅದೇ ಹೆಣ್ಣು ಈ ಒಂದು
ಕೈಂಕರ್ಯಗಳಲ್ಲಿ ಅಂದರೆ ಈ ಒಂದು ಲೈಂಗಿಕತೆಯಲ್ಲಿ ತೊಡಗಿಕೊಂಡು ಅವ್ರು ಏನಾದ್ರೂ ಪುರುಷರು ಅದನ್ನು ಫುಲ್ಫಿಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪು, ಪುರುಷನಿಗೆ ಮಾತ್ರ 10 ವರ್ಷ ಜೈಲು ಶಿಕ್ಷೆ. ಇದು ಎಂತಹ ದರಿದ್ರ ಕಾನೂನುಗಳನ್ನು ತರಲಾಗ್ತಾ ಇದೆ. ಏನು ಇದರ ಅರ್ಥ? ಇದನ್ನು ಯಾವ ರೀತಿ ಅರ್ಥೈಸಿಕೊಳ್ಳಬೇಕು? ಯಾರಲ್ಲೂ ಚರ್ಚಿಸದೆ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳದೆ ಕಾನೂನುಗಳನ್ನು ಮಾಡಲಾಗ್ತಾ ಇದೆ. ಇದು ನೋಡಿ, ನನ್ನ ಬಾಯಲ್ಲಿ ದರಿದ್ರ ಕಾನೂನು ಅಂತ ಬರ್ತಾ ಇದೆ. ಇದು ಅಂದರೆ ನಮ್ಮ ಸಂಸ್ಕೃತಿ ಒಂದು ಹೆಣ್ಣು ಮದುವೆಗಿನ ಮುನ್ನ ಒಂದು ಗಂಡು ಹೆಣ್ಣು ಸೇರುವುದು, ಲೈಂಗಿಕತೆಯಲ್ಲಿ ತೊಡಗಿಕೊಳ್ಳುವುದು ನಿಷಿದ್ಧ ನಮ್ಮಲ್ಲಿ. ಅದಕ್ಕಾಗಿ ನಮ್ಮಲ್ಲಿ ಹಿಂದೂ ಮ್ಯಾರೇಜ್, ಇಟ್ ಈಸ್ ನಾಟ್ ಜಸ್ಟ್ ಎ ಮ್ಯಾರೇಜ್, ಇಟ್ ಈಸ್ ನಾಟ್ ಜಸ್ಟ್ ಎ ಕಾಂಟ್ರಾಕ್ಟ್, ಇಟ್ ಈಸ್ ಎ ಸ್ಯಾಕ್ರಮೆಂಟ್. ಅಂದರೆ ಇದು ಕೇವಲ ವಿವಾಹ ಅಲ್ಲ, ಇದು ಒಂದು ಕರಾರು ಅಲ್ಲ, ಇದು ಪವಿತ್ರವಾದಂತಹ ಅವಿನಾಭಾವ ಸಂಬಂಧ, ಪವಿತ್ರವಾದಂತಹ ಸಂಬಂಧ, ದೈಹಿಕ ಮಾನಸಿಕ ಎರಡರಲ್ಲಿಯೂ ಕೂಡ ಸೇರಿಕೊಂಡು ಇರತಕ್ಕಂತಹ ಒಂದು ಸಂಬಂಧ. ಈ ಒಂದು ಮದುವೆಗೆ ತನಕ ಅವರು ಇರಬೇಕು, ಸಂಯಮಗಳಿಂದ ಇರಬೇಕಾಗತ್ತೆ. ಅದನ್ನು ಬಿಟ್ಟು ಅವರವರಿಗೆ ಏನಾದರೂ ಬೇಕು ಅನ್ನಿಸ್ದಾಗ, ಅವಕಾಶಗಳು ಸಿಕ್ಕಿದಾಗ ಅವಕಾಶವಾದಿಗಳಾಗಿ ಏನನ್ನು ಬೇಕಾದ್ರೂ ಬಳಕೆ ಮಾಡ್ಬೋದು, ಹೆಣ್ಣು ಏನು ಬೇಕಾದ್ರೂ ಮಾಡ್ಬೋದು, ಶಾಸ್ತ್ರ ಧರ್ಮಗಳನ್ನು ಧಿಕ್ಕರಿಸಬಹುದು. ಬೇಕು ಅಂತಂದಾಗ ಏನಾದ್ರು ಅವನು ಮದುವೆ ಮಾಡ್ಕೊಳ್ತಾನೆ ಅಂತ ಹೇಳಿದರೆ ಹೋಗಿ ಆತನ ಜೊತೆ ಲೈಂಗಿಕ ಕ್ರಿಯೆಗಳಲ್ಲಿ ತೊಡಗಿಬಿಡೋದು, ಕೆಲಸಕ್ಕೋಸ್ಕರ ತೊಡಗಿಬಿಡೋದು, ಮತ್ತು ಪ್ರಮೋಷನ್ಗೋಸ್ಕರನೂ ತೊಡಗಿಬಿಡೋದು. ಇದು ಯಾವುದು ತಪ್ಪಲ್ಲ, ಅದು ಲೀಗಲೈಸ್, ಇದು ಕಾನೂನುಬದ್ಧ ಅನ್ನೋ ಥರದಲ್ಲಿ ಈ ಒಂದು ಸೆಕ್ಷನ್ನು ಹೇಳ್ತಾ ಹೋಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ದಯಮಾಡಿ ಚಿಂತಿಸಿ ಮತ್ತು ಇತರರಿಗೂ ಕೂಡ ತಲುಪಿಸಿ ಶೇರ್ ಮಾಡಿ. ಇಲ್ಲದೆ ಹೋದರೆ ಈ ಸಮಾಜ ಹಾಳಾಗುತ್ತೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡುತ್ತೆ. ಇದು ಆದ್ದರಿಂದ ಸರಿಯಾದ ನಿಟ್ಟಿನಲ್ಲಿ ಹೋಗಬೇಕು. ಯಾವುದೇ ಪುರುಷನಾಗಲಿ ಸ್ತ್ರೀಯರಾಗಲಿ ಅವರು ಒಂದೊಂದು ಸಂಬಂಧಗಳಿಗೆ ತಕ್ಕಂತೆ ಒಂದೊಂದು ಪಾತ್ರಗಳನ್ನ ಅನುಭವಿಸ್ತಾ ಹಾಕ್ಕೋಬೇಕಾಗತ್ತೆ. ಅಂದರೆ ಪುರುಷ ಕೇವಲ ಗಂಡನಾಗಿರೋದಿಲ್ಲ, ತಂದೆಯಾಗಿರ್ತಾನೆ, ಮಗನಾಗಿರ್ತಾನೆ, ಸಹೋದರನಾಗಿರ್ತಾನೆ ಅಲ್ವಾ? ಅದೇ ರೀತಿಯಲ್ಲಿ ಕೂಡ ಸ್ತ್ರೀ ಕೂಡ ಹೆಣ್ಣಾಗಿ ಪತ್ನಿಯಾಗೇ ಇರೋದಿಲ್ಲ, ತಾಯಿಯಾಗಿರ್ತಾಳೆ, ಸಹೋದರಿಯಾಗಿರ್ತಾಳೆ, ಮತ್ತು ಮಗನಿಗೆ ತಾಯಿಯಾಗಿರ್ತಾಳೆ. ಹೀಗೆ ಈ ರೀತಿಯಾಗಿ ಹಲವಾರು ಪಾತ್ರಗಳನ್ನ ವಹಿಸ್ತಾಳೆ. ಪುರುಷ ಸ್ತ್ರೀಯರ ನಡುವೆ ಒಂದು ಅವಿನಾಭಾವ ಸಂಬಂಧಗಳು ಇರಬೇಕಾಗುತ್ತೆ. ಆದರೆ ಈ ಒಂದು ನಿಟ್ಟಿನಲ್ಲಿ ಕಾನೂನು ಮಾಡಿಬಿಟ್ರೆ ತಪ್ಪಾಗುತ್ತೆ. ಒಂದು ಸಮ್ಮತಿಯಿಂದ, ಅಂದರೆ ಫಾಲ್ಸ್ ಮ್ಯಾರೇಜ್ ಪ್ರಾಮಿಸ್ ಮಾಡಿಬಿಡೋದು, ಅಥವಾ ಕೆಲಸ ಕೊಡ್ತೀನಿ ಅಂತ ಫಾಲ್ಸ್ ಜಾಬ್ ಅಶ್ಯೂರೆನ್ಸ್, ಫಾಲ್ಸ್ ಪ್ರಮೋಷನ್ ಅಶ್ಯೂರೆನ್ಸ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೆಣ್ಣನ್ನು ದುರ್ಬಳಕೆ ಮಾಡ್ಕೊಂಬಿಟ್ಟ, ನನ್ನನ್ನು ದುರ್ಬಳಕೆ ಮಾಡ್ಕೊಂಬಿಟ್ಟ, ಸೆಕ್ಸ್ಗಳಲ್ಲಿ ನನ್ನ ಲೈಂಗಿಕತೆಯಲ್ಲಿ ನನ್ನನ್ನು ಬಳಕೆ ಮಾಡ್ಕೊಂಡ್ಬಿಟ್ಟ ಅಂತ ಹೇಳಿ ಒಂದು ಹೆಣ್ಣು ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು ವಿಚಾರ ಮಾಡಿ ಅದಕ್ಕೆಲ್ಲ ಹೋಗಿ ಸುತ್ತಾಡಿ ಮಾಡಿ ಕಾನೂನಿನ ಒಂದು ಪ್ರೋಸೆಸ್ ಅಂತ ಇದೆಯಲ್ಲ, ಅದು ಬಹಳ ಕಠಿಣ. ಅಲ್ಲಿಗೆಲ್ಲ ಹೋಗ್ಕೊಂಡು ಅವ್ರಿಗೆ ವರ್ಷಗಟ್ಟಲೆ ಓಡಾಡಿ ಅವರ ಗೌರವ ಚ್ಯುತಿಗೆ ಧಕ್ಕೆ ಉಂಟು ಮಾಡಿಕೊಂಡು ಪುರುಷರು ಓಡಾಡುವಂತಹ ಒಂದು ಸಂದರ್ಭ, ಇಂತಹ ಒಂದು ಕಾನೂನುಗಳು ಬರ್ತಾ ಇದೆ. ಇದು ತಪ್ಪಾಗುತ್ತೆ. ಆಮೇಲೆ ಎರಡನೇದಾಗಿ ಹೆಣ್ಣು ಭಾರತೀಯ ಹೆಣ್ಣು ನೋಡಿ, ಇದು ಒಂದು ಕಡೆ ಹೆಣ್ಣಿನ ಪರವಾಗಿರ್ತಕ್ಕಂಥ ನೀತಿಗೆಟ್ಟ ಕಾನೂನು ಅಂತ ನಾನು ಏನು ಹೇಳ್ತೇನೆ, ಇದರ ಜೊತೆಗೆ ಹೆಣ್ಣಿನ ಘನತೆಯನ್ನು ಕುಗ್ಗಿಸುವಂತಹ ಕಾನೂನು ಕೂಡ ಇದಾಗಿದೆ. ಅಂದರೆ ನಮ್ಮಲ್ಲಿ ಭಾರತೀಯ ಹೆಣ್ಣು ಅಂತ ಹೇಳಿದ್ರೆ ಬಹಳ ಗೌರವಯುತವಾಗಿ ಪವಿತ್ರ ಭಾವನೆಯಲ್ಲಿ ಕಾಣ್ತೇವೆ. ಅವರು ಮದುವೆಗೆ ಮುನ್ನ ಇಂತಿಂಥ ಆಟಗಳನ್ನು, ಲೈಂಗಿಕ ಕ್ರಿಯೆಗಳನ್ನು, ಆಟಗಳನ್ನು ಆಡಿರೋದಿಲ್ಲ, ಅಥವಾ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗೋದಿಲ್ಲ. ಇಡೀ ಪ್ರಾಣ ಹೋದರೂ ಕೂಡ ಯಾವುದೋ ಒಂದು ವ್ಯಾಪಾರದ ಮನೋಭಾವನೆಯಿಂದ ಅಥವಾ ಯಾವುದನ್ನು ಗಳಿಸಿಕೊಳ್ಳಲು ಅಥವಾ ಯಾವುದನ್ನು ಪಡೆದುಕೊಳ್ಳಲು ಅವರು ತಮ್ಮ ಶೀಲವನ್ನು ಒತ್ತೆ ಇಡ್ತಾರೆ, ಅಥವಾ ಶೀಲವನ್ನು ಅವರು ಅದನ್ನು ವ್ಯಾಪಾರದ ವಸ್ತುವನ್ನಾಗಿ, ಬಂಡವಾಳವನ್ನಾಗಿ ಉಪಯೋಗಿಸಿಕೊಳ್ತಾರೆ ಎಂಬುದು ಇಮ್ಯಾಜಿನೇಷನ್ ಕೂಡ ಇಲ್ಲ. ಆದರೆ ಈಗ ಅದನ್ನು ಒಪ್ಪಿಗೆ ಕೊಟ್ಟು ಅದನ್ನು ಲೈಸೆನ್ಸ್ ಮಾಡಿಬಿಟ್ಟಿದ್ದಾರೆ. ಜಾಬ್ಗೋಸ್ಕರ ನೀನು ಹೋದ್ರೆ ಆಯಿತು, ಒಬ್ಬ ಬಾಸ್ ಇದ್ದಾನೆ ಪುರುಷ, ಜಾಬ್ ಕೊಡ್ತೀನಿ ಅಂತ ಹೇಳ್ದ, ಇವರು ಲೈಂಗಿಕತೆ ಒಪ್ಕೊಂಡ್ರು, ಸೆಕ್ಸ್ಗೆ ಇದು ಒಪ್ಕೊಂಡ್ರು, ಲೈಂಗಿಕತೆ ಆಯಿತು, ಅವ್ರು ಜಾಬ್ ಕೊಟ್ಟರು. 2 ತಿಂಗಳು ಬಿಟ್ಟ ಮೇಲೆ ಅವ್ರ ಪರ್ಫಾರ್ಮೆನ್ಸ್ ಸರಿ ಇಲ್ಲಿಂದ ಕೆಲಸ ತೆಗೆದಾಕ್ಬೋದು, ಬೇರೆ ಇನ್ಯಾರನ್ನೂ ತಗೋಬೋದು. ಈ ರೀತಿಯಾಗಿ ನಡೀತಾ ಹೋಗುತ್ತೆ. ಇಸ್ ಇಟ್ ಲೀಗಲ್? ಇಸ್ ಇಟ್ ಎಥಿಕ್ಸ್? ಇದನ್ನು ಯಾರು ಮೋರಲ್ ಅಂತಾರ, ನೈತಿಕತೆ ಅಂತಾರ? ಇಂತಹ ಕಾನೂನುಗಳನ್ನ ತರೋದಕ್ಕೆ ನಾಚಿಕೆ ಆಗೋದಿಲ್ವಾ? ತುಂಬನೇ ಇವತ್ತು ನನಗೆ ಮನಸ್ಸು ಬೇಜಾರಾಗಿದೆ. ಯಾಕೆ ಅಂತ ಹೇಳಿದರೆ, ಇಂತಹ ಒಂದು ದರಿದ್ರ ಕಾನೂನುಗಳನ್ನು ನಮ್ಮ ದೇಶಕ್ಕೆ ಯಾಕೆ ತರ್ತಾ ಇದ್ದಾರೆ? ನಮ್ಮ ದೇಶದ ಸಂಸ್ಕೃತಿಯನ್ನು ತಿಳಿಯದಂತಹ ಮೂಢರು, ಮೌಢ್ಯರು ಇಂತಹ ಕಾನೂನುಗಳನ್ನ ಮಾಡ್ತಾ ಇದ್ದಾರೆ.
ಇಲ್ಲ ಅಂತ ಹೇಳಿದರೆ ನೋಡಿ, ಉದಾಹರಣೆಗೆ ಪ್ರಾಸ್ಟಿಟ್ಯೂಷನ್ ಅಂತ ತಗೊಳ್ಳಿ. ಪ್ರಾಸ್ಟಿಟ್ಯೂಷನ್ ಅಂದರೆ ಏನು? ಹಣವನ್ನು ಕೊಡ್ತಾರೆ, ಲೈಂಗಿಕತೆಯನ್ನು ಬಳಸ್ಕೊಳ್ತಾರೆ, ಅಂದರೆ ದೇಹವನ್ನು ಮಾರ್ಕೊಳ್ತಾರೆ. ಇದು ಹಾಗೆ ಅಲ್ವಾ? ಕೆಲಸಕ್ಕೋಸ್ಕರ ದೇಹವನ್ನು ಮಾರ್ಕೊಳ್ಳೋದು, ಪ್ರಮೋಷನ್ಗೋಸ್ಕರ ದೇಹವನ್ನು ಮಾರ್ಕೊಳ್ಳೋದು. ಇಸ್ ಇಟ್ ನಾಟ್ ನಥಿಂಗ್ ಬಟ್ ಪ್ರಾಸ್ಟಿಟ್ಯೂಷನ್? ಇದು ವೇಶ್ಯಾವಾಟಿಕೆಗೆ ಸಮಾನವಾದದ್ದು ಆಗೋಗ್ಬಿಡೋದಿಲ್ವಾ? ಯಾರಿಗೇನು ಬೇಕೋ ಅದನ್ನು ತಗೊಳ್ಳೋದು ಅನ್ನೋ ಥರದಲ್ಲಿ ಆಗೋಗ್ಬಿಡಲ್ವಾ? ಆದ್ದರಿಂದ ಇದರ ಗಂಭೀರವಾದಂತಹ ವಿಚಾರ ಆಗಿದೆ ಇದು. ಇದನ್ನು ಯೋಚನೆ ಮಾಡಿ. ಆಮೇಲೆ ಒಪ್ಪಿಗೆ ಇಲ್ಲದೇ ಇದ್ದರೂ ಕೂಡ ಪುರುಷರು ಕೂಡ ಸರಿಯಾಗೇ ಇರ್ತಾರೆ. ಕೆಲವೊಮ್ಮೆ ಇವರಿಗೆ ಜಾಬ್ ಕೊಡ್ತೀನಿ ಅಂತ ಹೇಳಿರೋದಿಲ್ಲ, ಅಥವಾ ಪ್ರಮೋಷನ್ ಕೊಡ್ತೀನಿ ಅಂತಲೂ ಹೇಳಿರಲ್ಲ. ಅಂಡರ್ ಪರ್ಫಾರ್ಮೆನ್ಸ್ಗಳನ್ನ ಮಾಡಿಕೊಂಡು ನಮಗೆ ಅವರು ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿ ಹಂಗೆ ಉಪಯೋಗಿಸ್ಕೊಂಡ್ರು, ಕೆಲಸ ಕೊಡ್ತೀನಿ ಅಂತೇಳಿ ಹಿಂಗೆ ಕರೆದು ಹಿಂಗೆ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ಗಳು ಕೊಟ್ಟರೆ ಅನಾವಶ್ಯಕವಾಗಿ ಪುರುಷರು ಓಡಾಡಬೇಕಾಗುತ್ತೆ. ನಾಳೆ ಅದು ಪ್ರೂವ್ ಮಾಡಲಿಲ್ಲ ಅಂದರೆ ಅದು ಡಿಫಮೇಷನ್ ಕೇಸ್ ಹಾಕೋದು, ಆ ಪರಿಹಾರಗಳನ್ನ ತಗೊಳ್ಳೋದು, ಅದೆಲ್ಲ ಸೆಕೆಂಡರಿ. ಇವತ್ತು ಯಾರ ಮೇಲೆ ಬೇಕಾದ್ರೂ ಹಾಕ್ಬಿಡ್ಬೋದಲ್ಲ. ಜಡ್ಜ್ಗಳಾಗಲಿ, ಮಿನಿಸ್ಟ್ರುಗಳಾಗಲಿ, ಪೊಲೀಸ್ನವರಾಗಲಿ, ವಕೀಲರಾಗಲಿ, ಯಾರೇ ಆಗಲಿ ಯೋಚನೆ ಮಾಡಿ. ಯಾವುದೇ ಒಂದು ಹೆಣ್ಣು ಬಂದು ಯಾರ ಮೇಲಾದ್ರೂ ಬೇಕಾದ್ರೆ ಇಂಥ ಎಲಿಗೇಷನ್ ಮಾಡಿಬಿಡ್ಬೋದಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಖಾಸಗಿಯಾಗಿ ನಡೆಯುವಂಥ ಕ್ರಿಯೆಗಳು, ಲೈಂಗಿಕ ಕ್ರಿಯೆ, ಸಾರ್ವಜನಿಕವಾಗಿ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಮಾಡುವಂಥದ್ದಲ್ಲ. ಸೊ ಇಂಥದ್ದನ್ನು ಹೇಗೆ ಪ್ರೂವ್ ಮಾಡ್ಕೊಂಡು ಹೋಗೋದು ಅಲ್ವಾ? ಆದ್ದರಿಂದ ಇಂತಹ ಕಾನೂನುಗಳನ್ನು ನಿಷಿದ್ಧ ಮಾಡಲೇಬೇಕು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಅನ್ನೋದು ಇಲ್ಲಿ ನನ್ನ ಮಾತಾಗಿದೆ. ಸೊ ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾನೂನನ್ನು ವಿಮರ್ಶಿಸಬೇಕು, ವಿಶ್ಲೇಷಿಸಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ನಿಷೇಧ ಮಾಡಬೇಕು. ಸಮಾನತೆ ಅನ್ನೋದು ಇರಬೇಕೇ ಹೊರತು ಅದು ಸ್ತ್ರೀಯನ್ನು ತುಂಬ ಮೇಲ್ಮಟ್ಟಕ್ಕೆ ತಗೊಂಡೋಗಿ ಪುರುಷರನ್ನು ತುಂಬ ಕೆಳಮಟ್ಟಕ್ಕೆ ಇಳಿಸ್ಬಿಟ್ರೆ ನಾಳೆ ದಿವಸ ಯಾರ ಜೊತೆನೂ ಕೂಡ ಸಂಬಂಧ ಇಟ್ಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲ. ಯಾರ ಜೊತೆಯೂ ನಂಬಿಕೆ, ಸೌಹಾರ್ದದ ವಾತಾವರಣ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಇಂತಹ ಕಾನೂನುಗಳು ಬೇಡ. ಲೈಸೆನ್ಸನ್ನು ಕೊಡುವಂಥದ್ದು ಬೇಡ. ಪರಿಶುದ್ಧವಾದ ಹೆಣ್ಣು ಮಕ್ಕಳಿಗೆ ಹೇಳಿ, ಮದುವೆ ಮಾಡ್ಕೋತೀನಿ ಅಂದ ತಕ್ಷಣ ನೀವು ಹೋಗಿ ಎಲ್ಲ ಕೊಟ್ಟುಬಿಡೋದಲ್ಲ. ಜಾಬ್ ಕೊಡ್ತಾನೆ ಅಂದರೆ ಎಲ್ಲ ಕೊಟ್ಟುಬಿಡೋದಲ್ಲ. ಪ್ರಮೋಷನ್ಗೋಸ್ಕರ ಎಲ್ಲ ಕೊಟ್ಟುಬಿಡೋದಲ್ಲ. ತಡ್ಕೊಳ್ಬೇಕು, ಸಂಯಮದಿಂದ ಇರಬೇಕು, ಇಂದ್ರಿಯ ನಿಗ್ರಹವನ್ನು ಮಾಡಬೇಕು. ಪ್ರತಿಯೊಂದಕ್ಕೂ ಸಮಯ ಅನ್ನೋದು ಇರುತ್ತೆ, ಅದಕ್ಕಾಗಿ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ರೀತಿಯಾದಂಥ ಕಾನೂನುಗಳನ್ನ ತಂದರೆ ಇಂಡೈರೆಕ್ಟಾಗಿ ನಮ್ಮಲ್ಲಿ ಆರ್ಟಿಕಲ್ 21 ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ಗೌರವಯುತವಾಗಿ ಬದುಕುವಂತಹ ಒಂದು ಇದಕ್ಕೆ ವಿರುದ್ಧವಾಗುತ್ತೆ. ಇದು ಹೆಣ್ಣು ಮಕ್ಕಳಿಗೆ ಇದಾಗುತ್ತೆ. ಯಾಕಂದರೆ ಅವ್ರಿಗೂ ಕೂಡ ಧಕ್ಕೆ ಉಂಟಾಗುತ್ತೆ. ಭಾರತೀಯ ಹೆಣ್ಣು ಮಕ್ಕಳುಗಳು ಕೆಲಸಕ್ಕೋಸ್ಕರ, ಪ್ರಮೋಷನ್ಗೋಸ್ಕರ ಈ ರೀತಿಯಾಗಿ ಅವರವರ ಲೈಂಗಿಕವಾಗಿ ಒಪ್ಪಿಗೆಯನ್ನು ಕೊಟ್ಬಿಡ್ಬೋದು, ದೇಹವನ್ನು ಮಾರ್ಕೊಂಡ್ಬಿಡ್ಬೋದು ಅಂತ ಆಗೋಗ್ಬಿಡುತ್ತೆ ಅಲ್ವಾ? ಮತ್ತು ಯಾರಾದ್ರೂ ಬೇಗ ಬೆಳೆದರೆ, ಚೆನ್ನಾಗಿ ಬೆಳೆದರೆ ಅದು ಅಯ್ಯೋ ಗೊತ್ತಲ್ಲ, ಕಾನೂನೇ ಬಂದ್ಬಿಟ್ಟಿದೆಯಲ್ಲ ಈಗ, ಯಾಕೆ ಕೆಲಸ ಸಿಕ್ತು ಗೊತ್ತು, ಪ್ರಮೋಷನ್ ಯಾಕೆ ಆಗ್ತಾಯಿದೆ, ಯಾಕೆ ಸಂಬಳ ಜಾಸ್ತಿ ಆಗ್ತಾಯಿದೆ, ಬಿಕಾಸ್ ಅದಕ್ಕೆ ಈ ರೀತಿಯಾಗಿ ಮಾತನಾಡುವಂತಹ ಒಂದು ಬಂದ್ಬಿಡುತ್ತೆ. ಹೆಣ್ಣು ಮಕ್ಕಳಿಗೂ ಗೌರವಯುತವಾಗಿ ಬದುಕೋಕ್ಕಾಗೋದಿಲ್ಲ. ಅವರೆಷ್ಟೇ ಕ್ವಾಲಿಟಿ ಮೆರಿಟ್ಗಳಿದ್ರೂ ಕೂಡ ಅವ್ರು ಬದುಕೋಕ್ಕಾಗೋದಿಲ್ಲ. ಈ ರೀತಿಯಾದಂತಹ ಒಂದು ಮಾತುಗಳು ಪ್ರಾರಂಭ ಆಗುತ್ತೆ ಸಮಾಜದಲ್ಲಿ. ಅಂದರೆ ಒಂದು ಹೆಣ್ಣಿನ ಘನತೆ ಇಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಯಾಕೆ ಇಳಿಸಬೇಕಾಗಿತ್ತು? ಒಂದು ಕಡೆ ಸ್ತ್ರೀಪರವಾದಂತಹ ನೀತಿಗೆಟ್ಟ ಕಾನೂನುಗಳು, ಸ್ವಾತಂತ್ರ್ಯದ ಹೆಸರಿನಲ್ಲಿ ಸ್ವೇಚ್ಛಾಚಾರವನ್ನು ಮಾಡಲಿಕ್ಕೆ ಇಂಡೈರೆಕ್ಟಾಗಿ, ಅಪರೋಕ್ಷವಾಗಿ ಅನುಮತಿಯನ್ನು ಕೊಡ್ತಾ ಇರ್ತಕ್ಕಂಥ ಕಾನೂನುಗಳು, ಇನ್ನೊಂದು ಕಡೆ ಹೆಣ್ಣಿನ ಘನತೆಯ ಚ್ಯುತಿ ಬರ್ತಕ್ಕಂತಹ ಕಾನೂನುಗಳು, ಇದು ಎರಡೂ ಕೂಡ ಆಗಿದೆ ಇದು. ಆದ್ದರಿಂದ ಇಂತಹ ದರಿದ್ರ ಕಾನೂನುಗಳು ಬರಬಾರದು. ಶೋಷಣೆಯನ್ನು ಮಾಡುವಂತಹ, ಪುರುಷರ ಶೋಷಣೆಯನ್ನು ಮಾಡುವಂತಹ ಕಾನೂನುಗಳು ಬರಬಾರದು. ಮತ್ತು ನೀತಿಗೆಟ್ಟ ಒಂದು ಕಾನೂನುಗಳು ಬರಬಾರದು. ನೈತಿಕತೆಯ ಆಧಾರವಿಲ್ಲದೆ, ತಳಹದಿ ಇಲ್ಲದಂತಹ ಕಾನೂನುಗಳಿಗೆ ಮನ್ನಣೆಯನ್ನು ಕೊಡಬಾರದು. ಅದು ಪುರುಷರೇ ಆಗಿರಲಿ, ಸ್ತ್ರೀಯರೇ ಆಗಿರಲಿ. ಪುರುಷನೂ ಕೂಡ ಇರಬೇಕು. ಮದುವೆಗೆ ಮುನ್ನ ಆತನು ಕೂಡ ಇಂದ್ರಿಯ ನಿಗ್ರಹವನ್ನು ಮಾಡ್ತಾ ಇರಬೇಕು. ಮದುವೆ ಆದಮೇಲೆ ಎಲ್ಲದಕ್ಕೂ ಒಂದು ಅವಕಾಶ ಇದೆ. ಹುಟ್ಟು ತಕ್ಷಣವೇ ಮಗು ಏನು ಕುಡಿಯುತ್ತೆ? ಹಾಲು ಕುಡಿಯುತ್ತೆ. ಬೆಳೀತಾ ಮಾಂಸ ತಿನ್ನುತ್ತೆ ಅಥವಾ ಗಟ್ಟಿ ಪದಾರ್ಥಗಳನ್ನು ತಿನ್ನುತ್ತೆ. ಹುಡ್ತಾ ಇದ್ದಂಗೆ ಗಟ್ಟಿ ಪದಾರ್ಥ ತಿನ್ನೋಕ್ಕಾಗಲ್ಲ, ಅದಕ್ಕೊಂದು ಟೈಮ್ ಬೇಕು. ಹಾಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಟೈಮ್ ಬೇಕು. ಅದರಿಂದ ಪುರುಷ ಸ್ತ್ರೀ ಎಂಬ ಭೇದ ಭಾವವಿಲ್ಲದೆ ಒಂದು ಭಾರತೀಯ ಸಂಸ್ಕೃತಿ ನೀತಿಗಳಿಗೆ ಅನುಸಾರವಾಗಿ ಕಾನೂನುಗಳನ್ನು ಮಾಡಬೇಕೇ ಹೊರತು ಈ ರೀತಿಯಾದಂಥ ರೆಕ್ಕೆ ಪುಕ್ಕಗಳು ಇಲ್ಲದಂತಹ, ತಳಬಡವೇ ಇಲ್ಲದಂತಹ, ಆಧಾರವೇ ಇಲ್ಲದಂತಹ, ಧಮ್ಮೆ ಇಲ್ಲದಂತಹ, ಶೋಷಣೆಯನ್ನು ಮಾಡುವಂತಹ, ಸಮಾಜ
ಸಮಾಜಕ್ಕೆ ಕಂಟಕವಾಗುವಂತಹ ಇಂತಹ ಕಾನೂನುಗಳು ನಿಷಿದ್ಧ ಆಗಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅದರಲ್ಲಿ ಮರ್ಯಾದೆಯಾಗಿ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಕನ್ಸಲ್ಟೇಷನ್ ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡಬಹುದು, ಹಾಗೂ ನೇರವಾಗಿ ಕೂಡ ಭೇಟಿ ಮಾಡಿ ಅಥವಾ ಕೇಸುಗಳು ಏನಿದ್ರೂ ಕೂಡ ತೊಗೊಂಡು ಬಂದು ಭೇಟಿ ಮಾಡಬಹುದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.